ಮೆಟ್ಲು ಬಿಟ್ಟರೆ ಕೆಳಗಡೆ ಆಳದಿಯಾ? ಜಾಸ್ತಿ ಇಲ್ಲಮ್ಮ, ಜಾಸ್ತಿ ಸಣ್ಣ ಮೆಟ್ಲು. ನನ್ನ ಫೋನ್ ಕೊಡು. ಇಲ್ಲಿಗೊಂದು ಪೀಸು ಅಲ್ಲಿಗೊಂದು ಪೀಸು ಬರುತ್ತೆ ಮಧ್ಯೆ ಹಿಂಗೆ ಗಣಪತಿ ನೆಟ್ಟಿದ್ರೆ ಲೈನಿಗೆ ಕೊಡಿ ನೀವು. ಅಲ್ಲ ಹೆಂಗ ಗೊತ್ತಿಲ್ಲ, ಇಲ್ಲಿಗೆ ಬರ್ಕೋ. ಸಾಕು ಸಾಕು. ಸೃಷ್ಟಿ ಸೈಡ್ ಬಾ, ಸೈಡ್ ಬಾ, ಸೈಡ್ ಬಾ. ಸೈಡ್ ಸುಮ್ಮನಿರೆ. ಗೋಬಿ 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 ಗೋಬಿ. ದೇವಸ್ಥಾನದ ಆವರಣ ಒಳಗಡೆ ಅಲ್ಲಿರ್ತಕ್ಕಂಥ ಎಲ್ಲ ಅರ್ಚಕ ಬಂಧುಗಳು ದೇವಸ್ಥಾನದ ಆವರಣದಲ್ಲಿ ಬಂದು ಸಂಕಲ್ಪ ಮಾಡ್ತಾರೆ. ಆನಂತರ ದೀಪ ಹಚ್ಚಿ ಆನಂತರ ಗಂಗಾರತಿ ನಡೀತಾರೆ. ದೀಪ ಹಚ್ಚುವ ಸಮಯದಲ್ಲಿ ಎಲ್ಲ ಮಹಿಳೆಯರು ಕೂಡ ದೀಪ ಹಚ್ಚಲು ಕೆಳಭಾಗಕ್ಕೆ ಹೋಗ್ಬೋದು. ದೀಪ ಹಚ್ಚಿದ ನಂತರ ಎಲ್ಲರೂ ಕೂಡ ಮತ್ತೆ ಮೇಲ್ಭಾಗದಲ್ಲಿ ಬಂದು ಗಂಗಾರತಿಯನ್ನು ಕಣ್ತುಂಬಿಕೊಳ್ಬಹುದು. ದಯವಿಟ್ಟು ನಮ್ಮ ಪೊಲೀಸರೊಂದಿಗೆ ಎಲ್ಲರೂ ಕೂಡ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಕೊಳದ ಕೆಳಭಾಗದಲ್ಲಿರ್ತಕ್ಕಂಥವರು ಸಂಕಲ್ಪದ ಇನ್ನೇನು ದೇವಸ್ಥಾನಗಳಲ್ಲಿ ದೇವಸ್ಥಾನದ ಒಳಗಡೆ ಸಂಕಲ್ಪ ನಡೀತದೆ. ಆ ಸಂಕಲ್ಪ ಕಾರ್ಯಕ್ಕೆ ಎಲ್ಲರೂ ಕೂಡ ಮೇಲ್ಭಾಗಕ್ಕೆ ಬರಬೇಕಾಗ್ತದೆ. ಬಂದ ನಂತರ ಮತ್ತೆ ಕೆಳಗೆ ಹೋಗಿ ಎಲ್ಲರೂ ಕೂಡ ಮಹಿಳೆಯರೆಲ್ಲರೂ ಕೂಡ ಹೋಗಿ ದೀಪ ಹಚ್ಚಿ ಆನಂತರ ಮೇಲ್ಭಾಗಕ್ಕೆ ಬಂದ್ರೆ ಆನಂತರ ಗಂಗಾರತಿ ಆರಂಭ ಆಗ್ತದೆ. ಐತಿಹಾಸಿಕ ಬಿದನೂರು ನಗರದ ಇತಿಹಾಸ ಪ್ರಸಿದ್ಧ ಎಳ್ಳಮಾವಾಸ್ಯೆ ಜಾತ್ರಾ ಮಹೋತ್ಸವ ಈ ದಿನ ಮುಂಜಾನೆ 3ರಿಂದ ಆರಂಭಗೊಂಡು ಅದ್ದೂರಿಯಾಗಿ ನೆರವೇರ್ತಾ ಇದೆ. ಕಾಶಿಯ ಗಂಗಾರತಿಗೆ ಸರಿಸಮಾನವಾಗಿ ಇಲ್ಲೂ ಕೂಡ ಮಲೆನಾಡಿನಲ್ಲೇ ಪ್ರಪ್ರಥಮ ಬಾರಿಗೆ ದೇವಗಂಗೆಯ ಸಪ್ತ ಕುಲಗಳ ತೀರ್ಥದಲ್ಲಿ ಗಂಗಾರತಿ ನೆರವೇರಲಿಕ್ಕಿದೆ. ಬಂದಿರತಕ್ಕಂಥ ಎಲ್ಲ ಭಕ್ತಾಭಿಮಾನಿಗಳು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗಂಗಾರತಿ ನೆರವೇರ್ತದೆ. ಈ ಒಂದು ಗಂಗಾರತಿಯನ್ನು ಕಣ್ತುಂಬಿಕೊಳ್ಳಬಹುದು. ದಯವಿಟ್ಟು ಯಾರು ಕೂಡ ಕೊಳದ ಕೆಳಭಾಗಕ್ಕೆ ಯಾರು ಕೂಡ ಹೋಗಬಾರ್ದು. ಸಂಕಲ್ಪದ ನಂತರ ದೀಪ ಹಚ್ಚಲು ಎಲ್ಲರೂ ಕೂಡ ಕೆಳಭಾಗಕ್ಕೆ ಹೋಗ್ಬೋದು ಮಹಿಳೆಯರು.
ಏನು ಕೂತ್ರೆ ಏನು ಬಾ ಇದು